ಕ್ರಿಸ್ಪಿ ಮಸಾಲಾ ಫಿಶ್ ಫ್ರೈ ಇವತ್ತಿನ ರೆಸಿಪಿ. ಸಾರ್ಡಿನ್ ಅಥವಾ ಬೂತಾಯಿ ಅಂತ ಹೇಳ್ತಾರೆ. ಇದು ದೊಡ್ಡ ಬಂಗುಡೆಯಷ್ಟು ದೊಡ್ಡ ಬೂತಾಯಿ ಇದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಸರಿ, ಹಾಗಾದರೆ ಇವತ್ತಿನ ಈ ಕ್ರಿಸ್ಪಿ ಬೂತಾಯಿ ಫ್ರೈ ಹೇಗೆ ಮಾಡೋದೆಂದು ನೋಡುವ. ತುಂಬ ರುಚಿಯಾಗಿ ಬರ್ತದೆ, ಯಾಕಂದರೆ ಸ್ವಲ್ಪ ಮಸಾಲೆ ಬೇರೆ ಬೇರೆ ಹಾಕಿ ಮಾಡಿದ್ದೇನೆ ನೋಡಿ. ಹಾಗಾಗಿ ಬೂತಾಯಿ ಒಂದೇ ಅಲ್ಲ, ಬಂಗುಡೆ ಮೀನು ಸಹ ಇದನ್ನು ಮಾಡ್ಬೋದು. ಈ ಮಸಾಲೆಯಲ್ಲಿ ಯಾವುದೇ ಮೀನನ್ನು ಸಹ ಫ್ರೈ ಮಾಡಬಹುದು. ನಾನು ಇದು ನೋಡಿ, ದೊಡ್ಡ ಬೂತಾಯಿ, ತುಂಬ ದೊಡ್ಡದಿದು, ಬಂಗುಡೆ ಎಷ್ಟೇ ದೊಡ್ಡದಿದೆ. ಇದನ್ನು ನಾನೀಗ 1 kg ಅಷ್ಟಿದೆ. ಇದನ್ನೀಗ ನಾನು ಅದನ್ನು ಕ್ಲೀನ್ ಮಾಡ್ತೇನೆ. ಅದನ್ನು ಕ್ಲೀನ್ ಮಾಡಿ ಎಲ್ಲ ತಂದು ಇಟ್ಟಿದ್ದೇನೆ ನೋಡಿ, ರೆಡಿ. ಇದಕ್ಕೀಗ ಒಂದೊಂದು ಕಟ್ಟು ಕೊಡುವ. ಮಸಾಲೆ ಚೆನ್ನಾಗಿ ಒಳಗೆ ಎಳೀತದೆ, ಅದಕ್ಕೋಸ್ಕರ ತಿನ್ನುವಾಗ ಒಳಗಿನ ಭಾಗ ಸಪ್ಪೆ ಮತ್ತು ಸ್ಮೆಲ್ ಬರುವುದಿಲ್ಲ. ಅದಕ್ಕೋಸ್ಕರ ಈ ರೀತಿ ಕಟ್ಟು ಕೊಡ್ತಾ ಇದ್ದೇನೆ. ಮತ್ತು ಉಪ್ಪು ಹಾಕಿ ನಾನು ಇದನ್ನು ಕ್ಲೀನ್ ಮಾಡಿದ್ದೇನೆ, ತೊಳೆದಿದ್ದೇನೆ. ಈಗ ನೋಡಿ, ಒಂದು ಮಿಕ್ಸಿ ಜಾರಿಗೆ 2 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಕಲರ್ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಖಾರ ಜಾಸ್ತಿ ಬೇಕನ್ನಿಸಿದವರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಮೆಣಸಿನ ಪುಡಿಯನ್ನು. 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, ಇನ್ನೊಂದು ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ, ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಅರಸಿನ ಪುಡಿಯನ್ನು ಹಾಕಿದ್ದೇನೆ. ಒಂದು 3 ಕಾಯಿ ಮೆಣಸು, ದೊಡ್ಡ ತುಂಡು ಶುಂಠಿ ಇದು, ಮತ್ತೊಂದು 10 ಬೆಳ್ಳುಳ್ಳಿ ಸಿಪ್ಪೆ ಸಮೇತ ನಾನು ಹಾಕ್ತಾ ಇದ್ದೇನೆ. ಕಾಯಿ ಮೆಣಸು ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಸಹ ಬರ್ತದೆ. ಖಾರ ಜಾಸ್ತಿ ಬೇಕನ್ನಿಸಿದವರು ಸ್ವಲ್ಪ ಹಾಕ್ಕೊಳ್ಬಹುದು, ಒಂದು 5. ನಾನು 3 ಹಾಕಿದ್ದೇನೆ, ಇದು ತುಂಬ ಖಾರ ಇದೆ. ಮತ್ತು ಕರಿಬೇವಿನ ಎಸಳು 2, 1 ಲಿಂಬೆ ರಸ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಸಾಧಾರಣ ಒಂದು 8 ಮೀನಿಗೆ 1 ಲಿಂಬೆ ರಸ ಬೇಕು. ಪೂರ ಒಂದು 10-12 ಮೀನಾದರೆ 1.5 ಲಿಂಬೆ ರಸ ಬೇಕಾಗ್ತದೆ. ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಉಪ್ಪಿನ ಹುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಇದನ್ನು ನುಣ್ಣಗೆ ರುಬ್ತೇನೆ. ಈಗ ಇದು ತೆಂಗಿನ ಎಣ್ಣೆ, 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ನಾನಿಲ್ಲಿ ಹಾಕಿದ್ದೇನೆ. ಹಾಕಿ ಇದನ್ನು ಒಂದು ಸಲ ಗ್ರೈಂಡ್ ಮಾಡ್ತೇನೆ ನಾನು ಹೀಗೆ. ನಂತರ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ನಾನಿಲ್ಲಿ ನೋಡಿ, ಸಣ್ಣ ಮಿಕ್ಸಿ ಇದು, ಕುಕ್ವೆಲ್ ಅವರ ಕಂಪನಿಯವರದ್ದು. ಇದರಲ್ಲಿ ಸ್ವಲ್ಪ ಇದ್ದ ಮಸಾಲೆ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗ್ತದೆ. ಮತ್ತು ಪುಡಿ ಸಹ ಅಷ್ಟೇ, ಯಾವುದಾದ್ರೂ ಪೌಡ್ರ್ ಮಾಡಬೇಕಾದ್ರೆ ಕೊತ್ತಂಬರಿ ಅದೆಲ್ಲ ಅದರಲ್ಲಿ ಚೆನ್ನಾಗಿ ಪೌಡ್ರ್ ಆಗ್ತದೆ. ಅದಕ್ಕೋಸ್ಕರ ಅದನ್ನೊಂದು ತಂದು ಇಟ್ಟಿದ್ದೇನೆ ನಾನು, ಜ್ಯೂಸ್ ಮಾಡಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಈಗ ನೋಡಿ, ಪೇಸ್ಟ್ ರೆಡಿ ಆಯಿತು. ಆ ಪೇಸ್ಟನ್ನು ನಾನು ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ನಷ್ಟು ಪೇಸ್ಟನ್ನು ಇದಕ್ಕೆ ಹಾಕಿದ್ದೇನೆ ನಾನು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನೋಡಿ. ಮೀನಿಗೆಲ್ಲ ಚೆನ್ನಾಗಿ ಹಿಡಿದಿದೆ. 1 ಗಂಟೆ ಹಾಗೆಯೇ ಬಿಟ್ಟು ಬಿಡುವ, ಅಥವಾ ಒಂದು ಕನಿಷ್ಠ ಅರ್ಧ ಗಂಟೆ ಆದರೂ ಹಾಗೆಯೇ ಇಟ್ಟು ಬಿಡಬೇಕು. ಈಗ ನೋಡಿ, ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ ಇದು, ಪ್ರೆಸ್ಟೇಜ್ನವರದ್ದು. ಅದಕ್ಕೀಗ ಒಂದು 2 ಕರಿಬೇವಿನ ಎಸಳನ್ನು ಹಾಕಿ ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು. ಮೀನು ಫ್ರೈ ಮಾಡುವಾಗ ಹೆಚ್ಚಾಗಿ ನಾನು ತೆಂಗಿನ ಎಣ್ಣೆಯನ್ನೇ ಬಳಸೋದು. ರುಚಿ ಪರಿಮಳ ಎಲ್ಲ ಒಳ್ಳೆಯದಾಗಿರ್ತದೆ, ಅದಕ್ಕೋಸ್ಕರ. ಈಗ ನೋಡಿ, ಒಂದು 4 ಮೀನನ್ನು ನಾನಿಲ್ಲೀಗ ಫ್ರೈ ಮಾಡಲಿಕ್ಕೆ ಇಡ್ತೇನೆ. ಉಳಿದ ಮೀನನ್ನು ಹಾಗೆಯೇ ನಾವು ಫ್ರಿಜ್ಜಲ್ಲಿ ತೆಗೆದು ಇಡಬಹುದು, ನಂತರ ಬೇಕಾದಾಗ ತೆಗೆದು ಫ್ರೈ ಮಾಡಬಹುದು. ಇದನ್ನೀಗ ನಾನು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಮೆಲ್ಲ ಉರಿಯಲ್ಲಿ ನಾನೀಗ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಯಾಕಂದರೆ ಈ ಮೀನಲ್ಲಿ ಮುಳ್ಳು ತುಂಬ ಇದೆ, ತಿನ್ನಲಿಕ್ಕೆ ಯಾರು ಇಷ್ಟಪಡೋದಿಲ್ಲ ಹೆಚ್ಚಾಗಿ ಮುಳ್ಳು ಇದೆ ಅಂತ. ಅದಕ್ಕೋಸ್ಕರ ಅದಕ್ಕೀಗ ಮೆಲ್ಲ ಉರಿಯಲ್ಲಿ ನಾವು ಕ್ರಿಸ್ಪಾಗುವಷ್ಟು ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಟೈಮ್ ತೆಗೆದುಕೊಳ್ತದೆ, ಆದರೆ ಅಷ್ಟೇ ಕ್ರಿಸ್ಪಾಗಿ ಬರ್ತದೆ ಇದು. ತಿನ್ನಲಿಕ್ಕೆ ಸಹ ಈ ಮಸಾಲೆ ಜೊತೆ ತುಂಬ ರುಚಿಯಾಗಿರ್ತದೆ ನೋಡಿ. ತಳಭಾಗದಲ್ಲಿ ಕರಿಬೇವು ಇರೋದ್ರಿಂದ ಒಂದು ಸಲ ಇದನ್ನು ನಾವು ತೆಗೆದು ನಂತರ ನೋಡಿ, ಈ ರೀತಿ ತೆಗೆದು ನಂತರ ಕರಿಬೇವನ್ನು ಸಪ್ರೇಟ್ ಮಾಡಿ ಈ ರೀತಿ ಇನ್ನೊಂದು ಭಾಗವನ್ನು ಸಹ ಬೇಯಿಸುವ. ನೋಡಿ, ಒಂಚೂರು ಕಾವಲಿಗೆ ಹಿಡಿದಿಲ್ಲ ಮಸಾಲೆ, ಇಲ್ಲ ಅಂಟಿ ಕುತ್ಕೊಂಡ್ರೆ ತೆಗಿಲಿಕ್ಕೆ ಸಹ ಕಷ್ಟ. ಮತ್ತು ಮಸಾಲೆ ಎಲ್ಲ ಕಾವಲಲ್ಲಿ ಅಂಟಿರ್ತದೆ, ತಿನ್ನಲಿಕ್ಕೆ ಸಹ ಅಷ್ಟು ರುಚಿ ಆಗೋದಿಲ್ಲ. ಎಣ್ಣೆ ಹಾಕಿ ಮಸಾಲೆ ರೆಡಿ ಮಾಡೋದು ಅದಕ್ಕೋಸ್ಕರವೇ, ಚೆನ್ನಾಗಿ ತೆಗಿಲಿಕ್ಕೆ ಬರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ರಿಸ್ಪಿ ಬೂತಾಯಿ ಫ್ರೈ ರೆಡಿ ಆಯಿತು. ಖಂಡಿತ ನಿಮ್ಮ ಮನೆಯಲ್ಲಿ ಸೊಮ್ಮೆ ಈ ಮಸಾಲ ಫ್ರೈಯನ್ನು ಟ್ರೈ ಮಾಡಿ ನೋಡಿ. ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.